ಅಕ್ಟೋಬರ್ 27ನೇ ತಾರೀಕು. ಇವತ್ತಿಗೆ ನಮ್ಮದು ಶುಂಠಿ ಹಾಕಿಬಿಟ್ಟು ಏಪ್ರಿಲ್ 5ರಿಂದ ಹಾಕಿದ್ದು ನಾನು ಶುಂಠಿ ಬೀಜನ. ಸೊ ಇವತ್ತಿಗೆ 6 ತಿಂಗಳ ಮೇಲೆ 12 ದಿನ ಆಗಿದೆ, 17 ದಿನ ಆಗಿದೆ. ಎಲ್ಲ ಎಲೆಗಳು ಒಣಗ್ತಾ ಬರ್ತದೆ, ಸ್ವಲ್ಪ ಸ್ವಲ್ಪ ಏನೋ ಗ್ರೀನಿಶ್ ಆಗಿದೆ ಒಂದೊಂದು ಕಡೆ. ಸೊ ಇವತ್ತಿನ ಮಾರ್ಕೆಟ್, ಬೆಂಗಳೂರು ಮಾರ್ಕೆಟು ಹೊಸ ಶುಂಠಿ ಬಂದುಬಿಟ್ಟು 3,000 ರೂಪಾಯಿ, 2,900 ಈ ಥರ ಇದೆ ಇದು ಪ್ರೈಸು. ಆ್ಯಂಡ್ ಹಳೆ ಶುಂಠಿ 4,600 ರೂಪಾಯಿ ಇದೆ ಇವತ್ತಿನ ರೇಟು, ಒಂದು 60 kg ಚೀಲಕ್ಕೆ. ಸೊ ಇನ್ನು ನೋಡಿ, ಮುಕ್ಕುಗಳೆಲ್ಲ ಈ ಥರ ಕೆಂಪಾಗಿ ಎಲೆಗಳೆಲ್ಲ ಒಣಗೋದಕ್ಕೆ, ಡ್ರೈ ಆಗೋದಕ್ಕೆ ಶುರು ಆಗ್ತಾ ಇರುತ್ತೆ. ಸೊ ಪೆರಿಕ್ಯುಲೇರಿಯಾ ಬಂದ್ಬಿಟ್ಟು ಕಡಿಮೆ ಆಗಿದೆ ಅಂತ ನಮಗೆ ಸಿಂಟಮ್ಸ್ ಗೊತ್ತಾಗೋದು. ಏನು ಚುಕ್ಕೆಗಳಿದ್ದಾವಲ್ಲ ಇವೆಲ್ಲ ಕಡಿಮೆ ಆಗ್ತಾ ಹೋದಂಗೆ. ಸೊ ರೋಗ ಏನಿದೆ ಇಷ್ಟರ ಮೇಲೆ ಕಡಿಮೆ ಆಗುತ್ತೆ, ಅದಕ್ಕೆ ಫಂಗಿಸೈಡ್ಸ್ ಕೊಡೋ ಒಂದು ಅವಶ್ಯಕತೆ ಇರೋದಿಲ್ಲ. ಸೊ ನಿಮ್ಮ ಒಂದು ಶುಂಠಿ ಎಷ್ಟನೇ ತಿಂಗಳಿದ್ದು ಅಂತ ತಿಳ್ಕೊಂಬಿಟ್ಟು ಅದರ ಮೇಲ್ಗಡೆ ಫಂಗಿಸೈಡ್ಗಳನ್ನು ಅಪ್ಲೈ ಮಾಡಬೇಕು. ಸೊ 6.5 7 ಮಂತ್ ಕ್ರಾಸ್ ಆದಮೇಲೆ ಫಂಗಿಸೈಡ್ಗಳನ್ನು ಕೊಡಬೇಡಿ, ಅದರದ ಅವಶ್ಯಕತೆ ಇರೋದಿಲ್ಲ. ಅಗೇನು ನಾನು ಮೊನ್ನೆ ಇದಕ್ಕೆ ಒಂದು ಗ್ರೋತ್ ರೆಗ್ಯುಲೇಟ್ರನ್ನ ಸ್ಪ್ರೇ ಕೊಟ್ಟಿದ್ದೀವಿ. ಅಂತಂದರೆ ವೆಜಿಟೇಟಿವ್ ಗ್ರೋತ್ ಏನಿರುತ್ತಲ್ಲ ಅದು ಸ್ಟಾಪ್ ಆಗಿಬಿಟ್ಟು ಜಸ್ಟ್ ಬಲ್ಕಿಂಗ್ ಕಡೆ ಆ ಒಂದು ಎನರ್ಜಿ ಟ್ರಾನ್ಸ್ಫರ್ ಆಗಬೇಕು. ಅದರಲ್ಲಿ ಏನು ಬರುತ್ತಲ್ಲ ಇವಾಗ ಗ್ಲುಕೋಸ್ ಆಗಿರ್ಬೋದು, ಮತ್ತು ಗಿಡದಲ್ಲಿರ್ತಕ್ಕಂತಹ ಎಲ್ಲ ಒಂದು ಎನರ್ಜಿ ಏನಿದೆ ಅದನ್ನು ಟ್ರಾನ್ಸ್ಫರ್ ಆಗಬೇಕು. ಯಾವುದಕ್ಕೆ ಅಂದರೆ ಗೆಡ್ಡೆಗಳು ಅವಾಗ ಸ್ವಲ್ಪ ಸೈಜ್ ಆಗ್ತವೆ. ಸೊ ಆ ಒಂದು ಕಾರಣಕ್ಕೆ ಇನ್ನು ಈ ವರ್ಷದ್ದು ಏನಿದೆಲ್ಲ ಮಾರ್ಕೆಟ್ ಬಂದ್ಬಿಟ್ಟು ಕೆಲವರು ಕಡಿಮೆ ಆಗ್ಬೋದು, ಕೆಲವರು ಜಾಸ್ತಿ ಆಗ್ಬೋದು ಅಂತಾರೆ. ಬಟ್ ಪ್ರೊಡಕ್ಷನ್ ಕಡಿಮೆ ಇದ್ದಾಗ ಆ್ಯಸ್ ಯೂಶ್ವಲಿ ಜಾಸ್ತಿ ಆಗುತ್ತೆ. ಇನ್ನೊಂದೇನಂತ ಅಂದರೆ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಏನು ಜಾಸ್ತಿ ಆಗೋಲ್ಲ ಅಂತ ನಿಮಗೆ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ. ಸೊ ಹಾಗಾಗಿ ಈ ವರ್ಷ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಳೋದಕ್ಕೆ ಮೇಜರ್ಲಿ 44% ಬೆಳೀತಾ ಇರೋದೆ ನಾವು ಇಂಡಿಯನ್ಸು. ಆ 44% ಏನು ಬೆಳೆದಿರೋದ್ರಲ್ಲಿ 10% ಮಾತ್ರ ನಾವು ಎಕ್ಸ್ಪೋರ್ಟ್ ಮಾಡ್ತಿದ್ವಿ ಅಂತ ಹೇಳಿದ್ವಿ. ಸೊ ಈ ವರ್ಷ ಎಕ್ಸ್ಪೋರ್ಟ್ ಮಾಡೋದಕ್ಕೆ ನಮ್ಮ ಹತ್ರ ಪ್ರೊಡಕ್ಷನ್ನೇ ಇಲ್ಲ, ಆ 10% ಕೂಡ. ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳೋದಕ್ಕೆ ಅದನ್ನು ಕೂಡ ಸ್ವಲ್ಪ ಡಿಮ್ಯಾಂಡಲ್ಲೇ ಇರುತ್ತೆ. ಸೊ ಹಾಗಾಗಿ ಜಾಸ್ತಿ ವರಿ ಮಾಡಬೇಡಿ. ಏನಿದೆ ಅಲ್ಲ, ಸಪ್ಲೈ ಕಡಿಮೆ ಆದಾಗ ಡಿಮ್ಯಾಂಡ್ ಜಾಸ್ತಿ ಆಗೇ ಆಗುತ್ತೆ ಆಟೋಮೆಟಿಕ್ಲಿ. ಶುಂಠಿ ಯಾರ್ದೆಲ್ಲ ಚೆನ್ನಾಗಿದೆ ವೆಯ್ಟ್ ಮಾಡಿ ಅಪ್ ಟು ಜಾನ್ ಫೆಬ್ರವರಿ ತನಕ ಅವರು ನೀವು. ಸೊ ಮೊನ್ನೆ ಇದಕ್ಕೆ ನಾವು ಸ್ಪ್ರೇ ಕೊಟ್ಟಿದ್ದು ಇದು ಲಿಹೋಸಿನ್ ಅಂತ ಒಂದು BASFದು ಲಿಹೋಸಿನ್ ಬಂದ್ಬಿಟ್ಟು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಅಂತಂದರೆ ಇದು ಬಂದ್ಬಿಟ್ಟು ನಮಗೆ ಗಿಡಗಳ ಬೆಳವಣಿಗೆನ ಸ್ಟಾಪ್ ಮಾಡುತ್ತೆ. ಸೊ ಅನ್ನೆಸೆಸರಿಯಾಗಿ ಏನಂತಂದರೆ ಇದು ಬಂದ್ಬಿಟ್ಟು ಪ್ಲ್ಯಾಂಟಲ್ಲಿರ್ತಕ್ಕಂಥ ಸೆಲ್ ಡಿವಿಷನ್ ಆಗಿರ್ಬೋದು, ಅಥವಾ ಮರಿಗಳು ಬರ್ತಕ್ಕಂತಹ ಒಂದು ಏನಿರುತ್ತಲ್ಲ ಈ ಲೇಟ್ ಮೆಚ್ಯೂರ್ಡ್ ಪೀರಿಯಡಲ್ಲಿ, ಅದರಿಂದ ನಮಗೆ ಎನರ್ಜಿ ಬಂದ್ಬಿಟ್ಟು ಗಿಡಗಳು ತೊಗೊಳ್ತಾ ಇರುತ್ತೆ ಬೆಳವಣಿಗೆಗೆ. ಸೊ ಅದನ್ನೆಲ್ಲ ಇದು ಸ್ಟಾಪ್ ಮಾಡಿಬಿಟ್ಟು ಜಸ್ಟು ಭೂಮಿಲಿರ್ತಕ್ಕಂತಹ ಒಂದು ಗೆಡ್ಡೆಗಳ ಸೈಜ್ಗಳನ್ನು ಚೆನ್ನಾಗಿ ಮಾಡೋದಕ್ಕೆ ಏನಾಗುತ್ತೆ ಅಂತಂದರೆ ಆ ಎನರ್ಜಿ ಗಿಡಕ್ಕೆ ಬರ್ತಕ್ಕಂತಹ ಎನರ್ಜಿನೆಲ್ಲ ತೆಗೆದುಬಿಟ್ಟು ಸೀದಾ ಗೆಡ್ಡೆಗಳಿಗೇ ಕಳಿಸುತ್ತೆ ಅದು. ಇದನ್ನು ನಾವು ಆಲೂಗೆಡ್ಡೆಗಾಗಲಿ, ಈರುಳ್ಳಿಗಾಗಲಿ, ಬೆಳ್ಳುಳ್ಳಿಗಾಗಲಿ, ಶುಂಠಿ ಆಗಲಿ, ಅರಿಶಿನ ಆಗಲಿ, ಈ ಥರ ಏನು ಭೂಮಿ ಒಳಗಡೆ ಬೆಳಿತೀವಲ್ಲ ಆ ಒಂದು ಎಲ್ಲ ಬೆಳೆಗೂ ಈ ಒಂದು ಗ್ರೋತ್ ರೆಗ್ಯುಲೇಟರ್ನ ನಾವು ಸ್ಪ್ರೇ ಕೊಡಬೇಕಾಗತ್ತೆ. ಸೊ ಇದು ಬಂದುಬಿಟ್ಟು ಪರ್ ಬ್ಯಾರಲಿಗೆ 250 ml, ಜಾಸ್ತಿ ಕೊಡಬಾರ್ದು. ಜೊತೆಗೆ ಏನೂ ಮಿಕ್ಸ್ ಮಾಡ್ಕೋಬಾರ್ದು. ಇದ್ರ ಜೊತೆಗೆ ಗಮ್ ಆಗಲಿ ಅಥವಾ ಯಾವುದೇ ರೀತಿಯ ಒಂದು ಟಾನಿಕ್ ಆಗಲಿ, ಮತ್ತು ಫಂಗಿಸೈಡ್ಸ್ ಆಗಲಿ, ಗೊಬ್ಬರ ಆಗಲಿ ಏನೂ ಮಿಕ್ಸ್ ಮಾಡ್ಕೋಬಾರ್ದು. ಜಸ್ಟ್ ಇದೊಂದನ್ನೇ ಪರ್ ಬ್ಯಾರಲ್ಗೆ 250 ml, ಅಂದರೆ 200 ಲೀಟ್ರಿಗೆ 250 ml ಪ್ರಕಾರ ಯೂಸ್ ಮಾಡಬೇಕು. ಇದು 500 ml ಬಾಟ್ಲೆ ನಮಗೆ 700-750 ಈ ಥರ ಮಾರ್ಕೆಟಲ್ಲಿ ರೇಟ್ ಇದೆ. ಸೊ ಇದನ್ನು ನೀವು 2 ಬ್ಯಾರಲಿಗೆ 1 ಎಕರೆಗೆ ಯೂಸ್ ಮಾಡಿದ್ದೀವಿ ನಾವು. ಇದಾದ ಮೇಲೆ ಇದರಲ್ಲಿರ್ತಕ್ಕಂಥ ಕ್ಲೋರೋಮೆಕಟ್ ಕ್ಲೋರೈಡ್ 50% SL ಅಂತ. ಸೊ BASF ಆಗಿರಲಿ ಯಾವುದೇ ಆಗಿರಲಿ, ಈ ಒಂದು ಏನು ಕಂಟೆಂಟ್ ಇದೆಯಲ್ಲ ಈ ಕಂಟೆಂಟ್ ಮೇಲೆ ನೀವು ಫೋಕಸ್ ಮಾಡಬೇಕಾಗತ್ತೆ. ಯಾವುದೇ ಬ್ರ್ಯಾಂಡಿನ ಬಗ್ಗೆ ನಾನು ಹೇಳ್ತಾ ಇಲ್ಲ, ನಿಮಗೆ ಪ್ರತಿ ಸಲ ಹೇಳೋದು ಈ ಕಂಟೆಂಟ್ ಏನಿದೆಯಲ್ಲ, ಈ ಕಂಟೆಂಟ್ ನಿಮಗೆ ಎಲ್ಲೇ ಸಿಕ್ಕರು ಅದರಲ್ಲಿ ಆಲ್ಮೋಸ್ಟ್ ನಿಮಗೆ ಸಿಮಿಲರ್ ಕಂಟೆಂಟ್ ಇದ್ದರೆ ಆಯ್ತು ನಮಗೆ. ಸೊ ಇದನ್ನು ಸ್ಪ್ರೇ ಕೊಡೋದ್ರಿಂದ ಏನಿದೆಯಲ್ಲ, ಹೊಸದಾಗಿ ಬರ್ತಕ್ಕಂತಹ ಮರಿಗಳಾಗಿರ್ಬೋದು
ಅಥವಾ ಗಿಡಗಳು ಏನಾದರೂ ಗ್ರೋತ್ ಆಗ್ತಾಯಿತ್ತಂದರೆ ಅದನ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟು ಸೊ ಪ್ರತಿಯೊಂದು ಬಂದಿರತಕ್ಕಂತಹ ಗಿಡದಲ್ಲಿರ್ತಕ್ಕಂಥ ಎನರ್ಜಿನ ಕಂಪ್ಲೀಟ್ಲಿ ಗೆಡ್ಡೆಗಳಿಗೆ ಕಳಿಸುತ್ತೆ. ಅದರಿಂದ ನಮಗೆ ಇಳುವರಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಈ ಒಂದು BASF ಲಿಯೋಸಿನ್ ಏನು ಸ್ಪ್ರೇ ಮಾಡಿದ್ದೀನಿ, ಸ್ಪ್ರೇ ಮಾಡಿ ಇವತ್ತಿಗೆ 2 ಡೇಸ್ ಆಗಿದೆ. ಸೊ ಇಲ್ಲಿಂದ ನೆಕ್ಸ್ಟು ಯಾವುದೇ ರೀತಿ ಏನೇ ಸ್ಪ್ರೇಗಳು ಇಲ್ಲ ನಮ್ಮದು. ಇಲ್ಲಿ ಕಂಪ್ಲೀಟ್ಲಿ ಸ್ಟಾಪ್ ನಮ್ಮದು ಕಂಪ್ಲೀಟ್ ಆಯ್ತು. ನಮ್ಮದು ಒಂದು ಏನು ಫಂಗಿಸೈಡ್ ಆಗಿರ್ಬೋದು, ಪೆಸ್ಟಿಸೈಡ್ ಆಗಿರ್ಬೋದು, ಇನ್ಸೆಕ್ಟಿಸೈಡ್ ಆಗಿರ್ಬೋದು, ಹಾಗೆ ಒಂದು ಗ್ರೋತ್ ರೆಗ್ಯುಲೇಟ್ರು, ಗ್ರೋತ್ ಪ್ರಮೋಟ್ ಆಗಿರ್ಬೋದು, ಅಗೇನ್ ಗೊಬ್ಬರಗಳು ಎಲ್ಲದೂ ಕೂಡ ಇಲ್ಲಿಗೆ ಸ್ಟಾಪು. ಸೊ ಇಲ್ಲಿಂದ ಇನ್ನು 1.5 ಮಂತ್ ಆದರೆ ನಂದು 8 ಮಂತ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಅಲ್ಲಿಂದ ಪ್ರೈಸಿಂಗಿಗೋಸ್ಕರ ಕಾಯೋದಷ್ಟೇ ನಾವು. 8 ತಿಂಗಳು ತಡ ಆಯಿತು ಅಂದರೆ 8 ರಿಂದ 10 ತಿಂಗಳವರೆಗೂ ನಾವು ಪ್ರೈಸಿಂಗಿಗೋಸ್ಕರ ನೋಡ್ತೀವಿ. ಸೊ ಇವಾಗ ನಂದು ಅಕ್ಟೋಬರ್ 27ನೇ ತಾರೀಕಾಗಿರೋದ್ರಿಂದ ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಅಂದರೆ 4 ಮಂತ್ಸ್ ಇನ್ನೂ ಟೈಮ್ ಇದೆ ನನಗೆ. ಸೊ ಅಲ್ಲಿಗೆ ಇನ್ನು 1.5 ಮಂತ್ ಆಯಿತು ಅಂದರೆ ಆಲ್ಮೋಸ್ಟು ನವಂಬರ್ಗೆ, ಡಿಸೆಂಬರ್ಗೆ ನನಗೆ 8 ಮಂತ್ಸ್ ಕಂಪ್ಲೀಟ್ ಆಗುತ್ತೆ. ಡಿಸೆಂಬರ್ 5ಗೆ, ಜನವರಿ 5 ಮತ್ತು ಫೆಬ್ರವರಿ 5 ಅಂದರೆ ಅಲ್ಲಿಗೆ 10 ಮಂತ್ಸ್ ಕಂಪ್ಲೀಟ್ ಆಗುತ್ತೆ. 10 ಮಂತ್ಸ್ ಆದಮೇಲೆ ಬೀಜಕ್ಕೆ ತಕ್ಕೋಬೋದು ನಾವು ಇದರಲ್ಲಿ. ಸೊ ಈ ವರ್ಷ ಬೀಜದ ರೇಟ್ ಕೂಡ ಜಂಪ್ ಆಗುತ್ತೆ. ಹಾಗೆ ನಿಮಗೆ ಏನಿದೆ ಅಲ್ಲ ಶುಂಠಿ ರೇಟ್ ಕೂಡ ತುಂಬ ಜಾಸ್ತಿನೇ ಆಗುತ್ತೆ. ಸೊ ಅದರಲ್ಲಿ ಯಾವುದೇ ರೀತಿ ಅನುಮಾನ ಬೇಡ. ಸೊ ವೆಯ್ಟ್ ಮಾಡಿ, ತುಂಬ ಅರ್ಜೆನ್ಸಿ ಏನಿದು ಮಾಡಬೇಡಿ. ಯಾರ್ದು ರೋಗಕ್ಕೆ ಬಂದಿದೆ ಅವ್ರಿಗೆಲ್ಲ ಕೊಡಲೇಬೇಕಾಗತ್ತೆ. ತುಂಬ ದಿವಸ ಹಿಡ್ಕೊಂಡ್ರೆ ಅದು ಒಳಗಡೆ ಬಸ್ಟ್ ಆಗುತ್ತೆ. ಸೊ ಹಾಗಾಗಿ ಚೆನ್ನಾಗಿರೋರೆಲ್ಲ ವೆಯ್ಟ್ ಮಾಡಿ, ಅರ್ಜೆನ್ಸಿ ಮಾಡಬೇಡಿ. ಸೊ ಈ ಥರ ಇವಾಗ ಏನು ಕಾಣಿಸ್ತಾ ಇದೆಯಲ್ಲ ಶುಂಠಿ, ಸೊ ಈ ಥರ ಕಾಣಿಸ್ತಾ ಇರಬೇಕಾದ್ರೆ ಏನು ಮಾಡಬೇಕು ನಾವು, ಅದಕ್ಕೆ ಮಣ್ಣು ಹಾಕಿಸ್ಬೇಕಾಗತ್ತೆ. ಗಿಡಗಳೆಲ್ಲ ಬಿದ್ದ ಮೇಲೆ ಈ ಥರಗೆಲ್ಲ ಏನಿದೆಲ್ಲ ಆಯಿತು, ಈ ಥರ ಒಣಗಿದ್ದೆಲ್ಲ ಈ ಎಲೆಗಳೆಲ್ಲ ಬಿದ್ದ ಮೇಲೆ ಸೊ ನಾವು ಆ ಟೈಮಲ್ಲಿ ಇದಕ್ಕೆ ಮಣ್ಣು ಹಾಕಿಸ್ಬೇಕಾಗತ್ತೆ. ಸೊ ಇದರಲ್ಲಿ ಏನಂತಂದರೆ ಮಣ್ಣು ಹಾಕ್ಸೋದ್ರಿಂದ ನಾವು ಒಂದು 2 ಮಂತ್ಸ್ ಮತ್ತೆ ಪ್ರಿಸರ್ವ್ ಮಾಡ್ಬೋದು ನೆಲದಲ್ಲೇ. ಮಣ್ಣು ಹಾಕಿಸ್ಬಿಟ್ಟು ನೀರು ಹೊಡಿತಾ ಇರಬೇಕು. ಸೊ ಇಲ್ಲಿ ನೋಡಿ, ಇವಾಗ ಮತ್ತೆ ಇಲ್ಲೊಂದು ಮರಿ ಕಾಣಿಸ್ತಿದೆ ಮೊಳಕೆ. ಸೊ ಈ ಥರ ಏನು ಬರ್ತಿದೆಯಲ್ಲ ಇದೆಲ್ಲ ಸ್ಟಾಪ್ ಆಗಬೇಕು ಅಂತಂದು ನಾವು ಲಿಯೋಸಿನ್ನ ಸ್ಪ್ರೇ ಕೊಟ್ಟಿರೋದು. ಸೊ ಏನಾದರೂ ನಿಮಗೆ ಡೌಟ್ಸ್ಗಳಿದ್ದರೆ ಕಮೆಂಟ್ಸ್ ಮಾಡಿ. ನನ್ನಿಂದ ಎಷ್ಟಾಗುತ್ತೆ ಅಷ್ಟು ನಾನು ಎಲ್ರಿಗೂ ಕೂಡ ಹೇಳ್ತಾ ಬಂದಿದ್ದೀನಿ. ಅಗೇನ್ ನೆಕ್ಸ್ಟ್ ಇಯರ್ ಏನು ಮಾಡ್ತಿರಲ್ಲ ನೀವು ಶುಂಠಿನ, ಸೊ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಸಜೆಷನ್ ಅಂದರೆ ಜೆಟ್ ವಿತ್ ಡ್ರಿಪ್ 2 ಮಾಡ್ಕೊಳ್ಳಿ. ನಿಮ್ಮ ಹತ್ರ ಆಲ್ರೆಡಿ ಜೆಟ್ಗಳಿರುತ್ತೆ ಈಗ ಹಳೆದು. ಡ್ರಿಪ್ಪಿಗೆ ಒಂದು ಎಕರೆಗೆ ಒಂದು 20,000 to 30,000 ನಿಮಗೆ ಖರ್ಚು ಬರ್ಬೋದು. ಬಟ್ ಅದರಿಂದ ಬೆನಿಫಿಟ್ ತುಂಬ ಇದೆ. ಒಂದು ಲೈನ್ಗೆ ನಮಗೆ 1 ಎಕರೆಗೆ ನಮಗೆ 4,500 ಮೀಟ್ರು ಇನ್ಲೈನ್ ಪೈಪ್ ಬೇಕಾಗುತ್ತೆ. ಬೆಸ್ಟ್ ಅಂತ ಅಂದರೆ ಜೈನ್ ಕಂಪ್ನಿ ಇದೆ, ಬೇರೆ ಬೇರೆ ಕಂಪ್ನಿಗಳಿದ್ದಾವೆ, ನಂಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಜೈನು ಮತ್ತು ಇನ್ನೊಂದು ಫಿನೋಲೆಕ್ಸ್ ಯಾವುದೇ ಇರಬೇಕು. ಜೈನ್ ತುಂಬ ಸ್ಮೂತ್ ಬರುತ್ತೆ ಅಂತ ಹೇಳ್ತಾರೆ. ನಿಮಗೆ ಯಾವ್ದು ಅನುಕೂಲ ಆಗುತ್ತಲ್ಲ ಆ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ. ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಇರ್ಬೋದು. ಅದರಲ್ಲಿ ಇನ್ನೊಂದು ಪೆಪ್ಪರಿನ ಬರುತ್ತೆ, ಅದನ್ನು ಕಡಿಮೆ ರೇಟು, 1 ಇಯರ್ಗೆ ಯೂಸ್ ಮಾಡಿ ಬಿಸಾಕ್ತಕ್ಕಂಥದ್ದು. ಸೊ ಯೂಸ್ ಆ್ಯಂಡ್ ಥ್ರೋ ಟೈಪು. ಒಂದು 5-6 ಇಯರ್ಸ್ ಯೂಸ್ ಮಾಡಬೇಕು ಅಂದರೆ ಸ್ವಲ್ಪ ಬ್ರ್ಯಾಂಡೆಡ್ ಕ್ವಾಲಿಟಿ ಇರ್ತಕ್ಕಂಥದ್ದನ್ನು ನೋಡಿ ಮೆಟೀರಿಯಲ್ಸ್ಗಳ ವಿಚಾರಕ್ಕೆ ಬಂದಾಗ. ಅಗೇನ್ ಇದರಲ್ಲಿ ಇನ್ನೊಂದು ಏನಂತಂದರೆ ನೆಕ್ಸ್ಟ್ ಇಯರ್ಗೆ ನೀವು ಹಾಕಬೇಕಾದ್ರೆ ಶುಂಠಿಗಳ ಬೀಜಗಳನ್ನು ಯಾವ ಥರ ಆಯ್ಕೆ ಮಾಡ್ಕೋಬೇಕು ಅಂತ ಕೇಳ್ತಿದ್ದೀರಾ. ಆ್ಯಕ್ಚುಲಿ ಪೆರಿಕ್ಯುಲೇರಿಯಾ ತುಂಬ ಸಿವಿಯರ್ ಅಟ್ಯಾಕ್ ಆಗಿರೋದು ನಮಗೆ ಯೂಸ್ ಮಾಡೋಕ್ಕೆ ಬರಲ್ಲ. ಯಾಕಂದರೆ ಇಡೋದಕ್ಕೆ ಬರೋದಿಲ್ಲ ಅದು. ಇವಾಗ ಅದೇನು ಎಲೆಗಳೆಲ್ಲ ಬಂದ್ಬಿಟ್ಟು ಒಣಗಿ ಬಿದ್ದಿರುತ್ತಲ್ಲ ಆ ಜಾಗದಲ್ಲಿ ಒಂಥರ ಕೊಳೆ ಥರ ಒಂದು ಸ್ಮೆಲ್ ಬರ್ತಾ ಇರುತ್ತೆ. ಸೊ ಅದಷ್ಟೊಂದು ಏನಂತಂದರೆ ಯೋಗ್ಯವಾಗಿರ್ತಕ್ಕಂಥದ್ದಲ್ಲ ಬೀಜಕ್ಕೆ. ಗಿಡಗಳು ಏನು ತುಂಬ ದಷ್ಟಪುಷ್ಟವಾಗಿ ಚೆನ್ನಾಗಿರುತ್ತಲ್ಲ ಅಂತಹ ಗಿಡಗಳದ್ದು ನೋಡಿಕೊಂಡು ಒಂದು ಸೈಡ್ ನೀವು ಬೇಕಾದ್ರೆ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿರಿ ಇರೋ ಒಂದು ನಿಮ್ಮ ಒಂದು ಇದರಲ್ಲೇ. ಇದನ್ನು ತೆಗೆದುಬಿಟ್ಟು ಒಂದು 20 ಡೇಸ್ ತನಕ ನೀವು ಜಸ್ಟ್ ಹಾಗೆ ಎತ್ತಿಟ್ಟು ನೆರಳಲ್ಲಿ ಅದು ಯಾವಾಗ ಬಸ್ಟ್ ಆಗಿರ್ತಾವಲ್ಲ ಅಂದರೆ ಸಪ್ರೇಷನ್ ಮಾಡಿ, ಅದಾದಮೇಲೆ ಒಂದು ಸಲ ಬೀಜೋಪಚಾರ ಔಷಧಿನ ಮಾಡಿ, ಅದಾದಮೇಲೆ ಒಂದು 5 ಡೇಸ್ ಆದಮೇಲೆ ಮತ್ತೊಂದು ಸಲ ಅದನ್ನು ನಾವು ಎಗೇನ್ ರಿಫೈನ್ ಮಾಡಬೇಕು. ಅಂದರೆ ಮತ್ತೆ ಸೋಸಬೇಕು ಅದರಲ್ಲಿ ಯಾವ್ದು ಚೆನ್ನಾಗಿಲ್ಲ ಅಂತಂದು. ನೀವು ಫಸ್ಟು ಬಂದುಬಿಟ್ಟು 2 to 3 ಟೈಮ್ಸ್ ಯಾವಾಗ ನೀವು ಬೀಜಗಳನ್ನು ರಿಫೈನ್ ಮಾಡ್ತೀರಾ ಅಂದರೆ ಸೋಸ್ತೀರ, ಅವನ್ನ ಚೆನ್ನಾಗಿರೋವನ್ನ ಸಪ್ರೇಟ್ ಮಾಡ್ಕೊತೀರ, ಅಲ್ಲಿಗೆ ನೀವು ಅರ್ಧ ಗೆದ್ದಂಗೆ. ನೀವು ಯಾವಾಗ ಅರ್ಜೆನ್ಸ್ ಮಾಡ್ಕೊಂಬಿಟ್ಟು ಕ್ಲಿಯರಾಗೆ ಬೀಜಗಳನ್ನು ನಾವು ತೆಗಿದೇನೆ ಒಟ್ಟಿಗೆ ಬೀಜೋಪಚಾರ ಮಾಡಿ ಅದರಲ್ಲಿ ಬಸ್ಟ್ ಆಗಿರೋದು ಯಾವುದು ಚೆನ್ನಾಗಿಲ್ಲದೆ ಇರೋದು ಅಂತ ಚೆಕ್ ಮಾಡಿದ್ರೆ ಸುಮ್ಮನೆ ಹಾಕಿಬಿಟ್ರೆ ಅದು ನೆಲಕ್ಕೆ ಬಿದ್ದಾಗ ಅಲ್ಲಿಂದ ನಮಗೆ ರೋಗಗಳು ಸ್ಪ್ರೆಡ್ ಆಗ್ತಾ ಶುರು ಆಗುತ್ತೆ. ಸೊ ಸದ್ಯದ ಮಾಹಿತಿ ಇಷ್ಟಿದೆ. ಇವಾಗ ಪ್ರೈಸಿಂಗ್ ಏನು ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನಾವು ನೆಕ್ಸ್ಟ್ ಇಯರ್ ಎಷ್ಟು ಎಕರೆ ಮಾಡಬೇಕು ಅನ್ನೋದ್ರ ಕಡೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ.
ಸೊ ನೋಡೋಣ ಏನಾಗುತ್ತೆ ಅಂತ ಈ ವರ್ಷದ್ದು. ಸದ್ಯಕ್ಕೆ ಮಳೆ ತುಂಬ ಆಟ ಆಡ್ತಿದೆ, ಅದರಿಂದ ನಮಗೆ ನೀರು ಹೊಡೆಯೋದು ತಪ್ತಾಯಿದೆ ಅಷ್ಟೇ. ಓಕೆ, ಥ್ಯಾಂಕ್ ಯು. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಸಜೆಷನ್ ಕೊಡ್ತೀನಿ.